ಸೂರಜ್ ರೇವಣ್ಣಗೆ ಬಿಗ್ ಶಾಕ್. ಕೇಸ್ ಕ್ಲೋಸ್ ಮಾಡಲು ಒಪ್ಪದ ಕೋರ್ಟ್. ಮುಂದೇನು? ಎಸ್ಐಟಿ ಬಿ ರಿಪೋರ್ಟ್ ಕೊಟ್ಟರೂ ಸಂಕಷ್ಟ ತಪ್ಪಿದ್ದಲ್ಲ. 5 ಕೋಟಿ ಬ್ಲ್ಯಾಕ್ ಮೇಲ್ ವರ್ಸಸ್ ಲೈಂಗಿಕ ದೌರ್ಜನ್ಯ. ಸೂರಜ್ ರೇವಣ್ಣ ಪ್ರಕರಣದ ರೋಚಕ ತಿರುವು. ನಮಸ್ಕಾರ ವೀಕ್ಷಕರೇ. ರಾಜಕೀಯ ಮತ್ತು ಕಾನೂನಿನ ಹೋರಾಟದಲ್ಲಿ ಯಾವಾಗ ಏನಾಗತ್ತೆ ಅಂತ ಹೇಳೋದಕ್ಕಾಗಲ್ಲ. ಕೆಲವೊಮ್ಮೆ ಅಧಿಕಾರ ಇರೋರು ಸೇಫ್ ಆಗಿರ್ತಾರೆ ಅಂದ್ಕೊಳ್ತೀವಿ, ಆದರೆ ಕಾನೂನಿನ ಕೈಗಳು ಎಷ್ಟು ಉದ್ದ ಇರತ್ತೆ ಅಂದರೆ ಅಲ್ಲಿ ಯಾರೂ ಕೂಡ ತಪ್ಪಿಸ್ಕೊಳ್ಳೋದಕ್ಕಾಗಲ್ಲ. ಇವತ್ತು ನಾವು ಮಾತನಾಡ್ತಾ ಇರೋದು ಕರ್ನಾಟಕದ ರಾಜಕೀಯದಲ್ಲಿ ಸಂಚಲನ ಮೂಡಿಸಿದ್ದ JDS MLC ಸೂರಜ್ ರೇವಣ್ಣ ಅವರ ಪ್ರಕರಣದ ಬಗ್ಗೆ. ನಿಮಗೆಲ್ಲ ನೆನಪಿರಬಹುದು, ಕಳೆದ ವರ್ಷ ಅಂದರೆ 2024 ಜೂನ್ ತಿಂಗಳಲ್ಲಿ ರಾಜ್ಯವನ್ನೇ ಬೆಚ್ಚಿ ಬೀಳಿಸುವಂತಹ ಒಂದು ಸುದ್ದಿ ಹೊರಬಿದ್ದಿತ್ತು. ಹಾಸನ ಭಾಗದ ಪ್ರಬಲ ರಾಜಕೀಯ ಕುಟುಂಬದ ಕುಡಿ ಸೂರಜ್ ರೇವಣ್ಣ ಅವರ ವಿರುದ್ಧ ಅವರದ್ದೇ ಪಕ್ಷದ ಕಾರ್ಯಕರ್ತನೊಬ್ಬ ಅಸಹಜ ಲೈಂಗಿಕ ದೌರ್ಜನ್ಯದ ಗಂಭೀರ ಆರೋಪ ಮಾಡಿದ್ರು. ಅವತ್ತು ಶುರುವಾದ ಈ ವಿವಾದ ಜೈಲುವಾಸ, ಜಾಮೀನು, SIT ತನಿಖೆಯಂತ ದೊಡ್ಡ ಮಟ್ಟಕ್ಕೆ ಬೆಳೆದಿತ್ತು. ಆದರೆ ಈಗ ಈ ಕೇಸ್ನಲ್ಲಿ ಒಂದು ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಪೊಲೀಸರು ಅಥವಾ ತನಿಖಾ ದಳ ಸೂರಜ್ ರೇವಣ್ಣ ನಿರ್ದೋಷಿ ಇರಬಹುದು, ಸಾಕ್ಷಿ ಇಲ್ಲ ಅಂತ ವರದಿ ಕೊಟ್ಟರೂ ಕೂಡ ನ್ಯಾಯಾಲಯ ಮಾತ್ರ ಇಲ್ಲ, ನಾವು ಇದನ್ನು ಒಪ್ಪಲ್ಲ, ಕೇಸ್ ಮುಂದುವರಿಸ್ತೀವಿ ಅಂತ ಹೇಳಿದೆ. ಹೌದು, ಸೂರಜ್ ರೇವಣ್ಣ ಅವರಿಗೆ ನ್ಯಾಯಾಲಯದಲ್ಲಿ ದೊಡ್ಡ ಹಿನ್ನಡೆಯಾಗಿದೆ. ತಮ್ಮ ಮೇಲಿರೋ ಕೇಸನ್ನು ರದ್ದು ಮಾಡಿ ಅಂತ ಅವರು ಕೇಳಿಕೊಂಡ್ರು, ಆದರೆ ಕೋರ್ಟ್ ಇದಕ್ಕೆ ಸ್ಪಷ್ಟವಾಗಿ ನೋ ಅಂತ ಹೇಳಿದೆ. ಅಷ್ಟಕ್ಕೂ ನಿನ್ನೆ ಕೋರ್ಟ್ನಲ್ಲಿ ನಡೆದಿದ್ದೇನು? SIT ಕೊಟ್ಟಿದ್ದ ಬಿ ರಿಪೋರ್ಟ್ನ ಕತೆ ಏನಾಯಿತು? 5 ಕೋಟಿ ಬ್ಲ್ಯಾಕ್ ಮೇಲ್ ಆರೋಪ ನಿಜಾನ? ಮುಂದೇನಾಗುತ್ತೆ? ಸೂರಜ್ ರೇವಣ್ಣ ಭವಿಷ್ಯ? ಎಲ್ಲ ಕುರಿತಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಸೂರಜ್ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಈ ಅಣ್ತಮ್ಮಸ್ ಬಗ್ಗೆ ನಿಮಗೇನು ಅನಿಸುತ್ತೆ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಸೂರಜ್ ರೇವಣ್ಣ ಅವರ ವಿರುದ್ಧ ಇದ್ದ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಅದನ್ನು ಡಿಸ್ಚಾರ್ಜ್ ಪೆಟಿಷನ್ ಅಥವಾ ಮರುಪರಿಶೀಲನಾ ಅರ್ಜಿ ಅಂತ ಕರೀತಾರೆ. ಸರಳವಾಗಿ ಹೇಳಬೇಕಂದ್ರೆ, ನನ್ನ ಮೇಲೆ ಮಾಡಿರೋ ಆರೋಪಗಳಲ್ಲಿ ಹುರುಳಿಲ್ಲ, ತನಿಖಾ ದಳಕ್ಕೂ ಸಾಕ್ಷಿ ಸಿಕ್ಕಿಲ್ಲ, ಹಾಗಾಗಿ ನನ್ನನ್ನು ಈ ಕೇಸ್ನಿಂದ ಮುಕ್ತಗೊಳಿಸಿ, ಅಂದರೆ ಈ ಕೇಸನ್ನು ನೀವು ನಡೆಸಬೇಡಿ, ನನ್ನ ಮೇಲಿನ ಆರೋಪವನ್ನು ಕೈಬಿಡಿ ಅಂತ ಅವರು ಕೋರ್ಟ್ಗೆ ಮನವಿ ಮಾಡಿದ್ರು. ಆದರೆ ಮಂಗಳವಾರ ಈ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಾಧೀಶರಾಗಿರೋ ಸಂತೋಷ್ ಗಜಾನನ್ ಭಟ್ ಅವರು ಸೂರಜ್ ರೇವಣ್ಣ ಅವರ ಈ ಮನವಿಯನ್ನು ಕಸದ ಬುಟ್ಟಿಗೆ ಹಾಕಿದ್ದಾರೆ, ಅಂದರೆ ಅರ್ಜಿಯನ್ನು ವಜಾಗೊಳಿಸಿದ್ದಾರೆ. ಇದರರ್ಥ ಏನು ಗೊತ್ತಾ? ನ್ಯಾಯಾಲಯಕ್ಕೆ ಮೇಲ್ನೋಟಕ್ಕೆ ಈ ಪ್ರಕರಣದಲ್ಲಿ ವಿಚಾರಣೆ ನಡೆಸುವ ಅವಶ್ಯಕತೆ ಇದೆ ಅಂತ ಅನಿಸಿದೆ. ನಿಮ್ಮನ್ನು ಈಗಲೇ ಕೇಸ್ನಿಂದ ಬಿಡುಗಡೆ ಮಾಡೋದಕ್ಕಾಗೋದಿಲ್ಲ, ಅಂದರೆ ಬಿಡೋದಕ್ಕಾಗಲ್ಲ, ನೀವು ಕಾನೂನು ಹೋರಾಟ ನಡೆಸಲೇಬೇಕು ಅಂತ ಕೋರ್ಟ್ ಪರೋಕ್ಷವಾಗಿ ಹೇಳಿದೆ. ಇದು ಸೂರಜ್ ರೇವಣ್ಣ ಅವರಿಗೆ ಮತ್ತು ಅವರ ಕಾನೂನು ತಂಡಕ್ಕೆ ಆಗಿರೋ ಅತಿ ದೊಡ್ಡ ಹಿನ್ನಡೆ. ಈಗ ನಾವು ಸ್ವಲ್ಪ ಹಿಂದಕ್ಕೆ ಹೋಗೋಣ. ಅಸಲಿಗೆ ಈ ಕೇಸ್ ಶುರುವಾಗಿದ್ದು ಹೇಗೆ? ದಿನಾಂಕ ಜೂನ್ 22, 2024. ಸ್ಥಳ ಹೊಳೆನರಸೀಪುರ ಪೊಲೀಸ್ ಠಾಣೆ. JDS ಪಕ್ಷದ ಕಾರ್ಯಕರ್ತ ಅಂತ ಹೇಳಲಾದ ಓರ್ವ ಯುವಕ ಪೊಲೀಸ್ ಠಾಣೆಗೆ ಬರ್ತಾನೆ. ಅವರು ಸೂರಜ್ ರೇವಣ್ಣ ವಿರುದ್ಧ ಒಂದು ದೂರು ಕೊಡ್ತಾರೆ. ಆ ದೂರಿನಲ್ಲಿದ್ದ ಅಂಶಗಳು ಇಡೀ ರಾಜ್ಯವನ್ನೇ ಅಲ್ಲಾಡಿಸುತ್ತೆ. ನನ್ನ ಮೇಲೆ ಸೂರಜ್ ರೇವಣ್ಣ ಅವರು ಅಸಹಜ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎನ್ನುವುದು ಆ ಯುವಕನ ಆರೋಪ ಆಗಿತ್ತು. ಈ ದೂರು ದಾಖಲಿಸ್ತಾಗಿದ್ದ ಹಾಗೆ ಪೊಲೀಸರು IPC ಸೆಕ್ಷನ್ 377 ಅಸಹಜ ಲೈಂಗಿಕ ಕ್ರಿಯೆ ಅಡಿಯಲ್ಲಿ FIR ದಾಖಲಿಸ್ತಾರೆ. ಜೂನ್ 23ರಂದು, ಅಂದರೆ ಮರುದಿನವೇ ಸೂರಜ್ ರೇವಣ್ಣ ಅವರನ್ನು ಪೊಲೀಸರು ವಶಕ್ಕೆ ಪಡಿತಾರೆ. ಇದು ಸಾಮಾನ್ಯ ವಿಷಯ ಆಗಿರಲಿಲ್ಲ. ಒಬ್ಬ ವಿಧಾನ ಪರಿಷತ್ನ ಸದಸ್ಯ MLC ಅರೆಸ್ಟ್ ಆಗ್ತಾರಂತಂದರೆ ಅದು ಅತಿ ದೊಡ್ಡ ಸುದ್ದಿ. ಅದಾದ ನಂತರ ಸೂರಜ್ ರೇವಣ್ಣ ಅವರು ಸುಮಾರು 1 ತಿಂಗಳ ಕಾಲ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲಿ ನ್ಯಾಯಾಂಗ ಬಂಧನದಲ್ಲಿ ಇರಿಸಬೇಕಾಯಿತು. ಆನಂತರ ಅವರಿಗೆ ಷರತ್ತುಬದ್ಧ ಜಾಮೀನು ಕೂಡ ಸಿಗತ್ತೆ. ಈ ಕೇಸ್ನಲ್ಲಿ ಅತಿ ಮುಖ್ಯವಾದ ತಿರುವು ಸಿಕ್ಕಿದ್ದು SIT ಎಂಟ್ರಿ ಕೊಟ್ಟ ಮೇಲೆ. ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಅಥವಾ ಈ ಪ್ರಕರಣದ ಗಂಭೀರತೆಯನ್ನು ಅರಿತು SIT ಇನ್ವೆಸ್ಟಿಗೇಷನ್ಗೆ ಕಳುಹಿಸಿಕೊಡತ್ತೆ. ತನಿಖಾ ಅಧಿಕಾರಿಗಳು ಹಲವು ತಿಂಗಳುಗಳ ಕಾಲ ತನಿಖೆ ನಡೆಸಿದರು. ದೂರುದಾರನ ಹೇಳಿಕೆ, ಆರೋಪಿಯ ಹೇಳಿಕೆ, ಸ್ಥಳ ಮಹಜರು, ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲವನ್ನೂ ಕೂಡ ಕಲೆ ಹಾಕ್ತಾರೆ. ತನಿಖೆ ಮುಗಿದ ಮೇಲೆ, ಅಂದರೆ 2025 ಡಿಸೆಂಬರ್ ತಿಂಗಳಲ್ಲಿ SIT ನ್ಯಾಯಾಲಯಕ್ಕೆ ಒಂದು ರಿಪೋರ್ಟ್ ಕೊಡುತ್ತೆ. ಅದನ್ನೇ ಬಿ ರಿಪೋರ್ಟ್ ಅಂತ ಕರಿತೀವಿ. ವೀಕ್ಷಕರೇ, ಇಲ್ಲಿ ನೀವು ಬಿ ರಿಪೋರ್ಟ್ ಅಂತಂದರೆ ಏನು ತಿಳ್ಕೊಳ್ಬೇಕು? ಪೊಲೀಸರು ತನಿಖೆ ಮಾಡಿದ ಮೇಲೆ ಆರೋಪಿ ತಪ್ಪು ಮಾಡಿದ್ದಕ್ಕೆ ಸಾಕ್ಷ್ಯಾಧಾರಗಳು ಸಿಕ್ಕಿತ್ತಿಲ್ಲ ಅಥವಾ ಅದು ಸುಳ್ಳು ದೂರು ಅಂತ
ಅನಿಸಿದಾಗ ಅವರು ಕೋರ್ಟ್ಗೆ ಬಿ ರಿಪೋರ್ಟ್ ಹಾಕ್ತಾರೆ. ಅಂದರೆ ಈ ಕೇಸ್ನಲ್ಲಿ ದಮ್ ಇಲ್ಲ, ಇದನ್ನು ಇಲ್ಲೇ ಮುಗಿಸ್ಬಿಡಿ ಅಂತ ಅರ್ಥ. SIT ಕೂಡ ಇದನ್ನೇ ಮಾಡುತ್ತೆ. ಸೂರಜ್ ರೇವಣ್ಣ ವಿರುದ್ಧ ಸಾಕ್ಷ್ಯಾಧಾರಗಳ ಕೊರತೆಯಿದೆ ಅಂತ ಹೇಳಿ ಬಿ ರಿಪೋರ್ಟನ್ನು ಹಾಕತ್ತೆ. ಇದನ್ನು ನೋಡಿದ ತಕ್ಷಣ ಸೂರಜ್ ರೇವಣ್ಣ ಮತ್ತು ಅವರ ಬೆಂಬಲಿಗರು ನಿಟ್ಟುಸಿರು ಬಿಟ್ಟಿದ್ರು. ಹೈಸ್ಕೂಲ್ ಮುಗೀತು, ಇನ್ಮೇಲೆ ಟ್ಯೂಷನ್ ಇಲ್ಲ ಅಂದ್ಕೊಂಡಿದ್ರು. ಆದರೆ ಪಿಕ್ಚರ್ ಇನ್ನೂ ಬಾಕಿಗಿತ್ತು. ಸಾಮಾನ್ಯವಾಗಿ ಪೊಲೀಸರು ಬಿ ರಿಪೋರ್ಟ್ ಹಾಕಿದರೆ ಕೇಸ್ ಮುಗಿದು ಹೋಗುತ್ತೆ. ಆದರೆ ಈ ಪ್ರಕರಣದಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆ ಬಿ ರಿಪೋರ್ಟನ್ನು ಒಪ್ಪಿಕೊಳ್ತಾಗಿಲ್ಲ. ನ್ಯಾಯಾಧೀಶರು SIT ಸಲ್ಲಿಸಿದ ವರದಿಯನ್ನು ಪರಿಶೀಲಿಸಿದಾಗ ಅವರಿಗೆ ತೃಪ್ತಿ ಆಗಿಲ್ಲ. ನೀವು ಮಾಡಿರೋ ತನಿಖೆ ಸಾಲದು ಅಥವಾ ನೀವು ಕೊಟ್ಟಿರೋ ಕಾರಣಗಳು ಸರಿಯಿಲ್ಲ ಅಂತ ಹೇಳಿ ನ್ಯಾಯಾಲಯ ಆ ಬಿ ರಿಪೋರ್ಟನ್ನು ತಿರಸ್ಕರಿಸಿದೆ, ರಿಜೆಕ್ಟ್ ಮಾಡಿದೆ. ಅಷ್ಟೇ ಎಲ್ಲ ಪ್ರಕರಣದ ಮರು ತನಿಖೆಗೆ ಅಥವಾ ವಿಚಾರಣೆ ಮುಂದುವರಿಸಲು ಆದೇಶ ನೀಡಿದೆ. ಇದು ಸೂರಜ್ ರೇವಣ್ಣ ಅವರಿಗೆ ಸಿಕ್ಕ ಮೊದಲ ಆಘಾತ. ನಾನು ನಿರಪರಾಧಿ ಅಂತ ಪೊಲೀಸರೇ ಹೇಳ್ತಿದ್ದಾರೆ, ಆದರೂ ಕೋರ್ಟ್ ಯಾಕೆ ಒಪ್ಪುತ್ತಾ ಇಲ್ಲ ಅನ್ನೋ ಪ್ರಶ್ನೆ ಅವರನ್ನು ಕಾಡ್ತಾ ಇರಬಹುದು. ಇದಕ್ಕೆ ಕಾರಣ ಅವರು ದಯವಿಟ್ಟು ನನ್ನನ್ನು ಈ ಕೇಸ್ನಿಂದ ಕೈ ಬಿಡಿ ಅಂತ ಮರುಪರಿಶೀಲನಾ ಅರ್ಜಿ ಹಾಕಿದ್ರು. ಆದರೆ ಆ ಅರ್ಜಿ ಕೂಡ ವಜಾ ಆಗಿದೆ. ಅಂದರೆ ಕೋರ್ಟ್ಗೆ ಈ ಕೇಸ್ನಲ್ಲಿ ಏನೋ ಸತ್ಯ ಇದೆ, ಇದರ ಆಳವಾದ ವಿಚಾರಣೆ ನಡೆಸಬೇಕು ಅನ್ನುವಂತಹ ಬಲವಾದ ಅಭಿಪ್ರಾಯವನ್ನು ನ್ಯಾಯಾಲಯ ಹೇಳ್ತಾಗಿದೆ. ಈ ಪ್ರಕರಣಕ್ಕೆ ಇನ್ನೊಂದು ಮುಖ ಇದೆ, ಅದು ಸೂರಜ್ ರೇವಣ್ಣ ಅವರ ಕಡೆಗೆ ವಾದ. ಸೂರಜ್ ರೇವಣ್ಣ ಅವರ ಆಪ್ತರಾದ ಶಿವಕುಮಾರ್ ಅನ್ನೋರು ದೂರುದಾರ ವಿರುದ್ಧ ಒಂದು ಪ್ರತಿದೂರನ್ನ ಕೊಟ್ಟಿದ್ರು. ಅವರ ಪ್ರಕಾರ ನಡೆದಿದ್ದು ಏನು ಗೊತ್ತಾ? ಈ ದೂರುದಾರ ಅಂತ ಏನು ಹೇಳ್ತಿದ್ದಾನಲ್ಲ, ಆತ ಒಬ್ಬ ಬ್ಲ್ಯಾಕ್ ಮೇಲರ್. ಆತ ಸೂರಜ್ ರೇವಣ್ಣ ಅವರನ್ನು ಭೇಟಿಯಾಗಿ ನನಗೆ 5 ಕೋಟಿ ರೂಪಾಯಿ ಹಣ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದ. ಹಣ ಕೊಡದಿದ್ದಕ್ಕೆ ನಿಮ್ಮ ವಿರುದ್ಧ ಲೈಂಗಿಕ ದೌರ್ಜನ್ಯದ ಸುಳ್ಳು ಕೇಸ್ ಹಾಕ್ತೀನಿ, ನಿಮ್ಮ ರಾಜಕೀಯ ಭವಿಷ್ಯ ಹಾಳು ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದ. ಯಾವಾಗ ಸೂರಜ್ ರೇವಣ್ಣ ಹಣ ಕೊಡೋದಕ್ಕೆ ಒಪ್ಪೋದಿಲ್ವೋ ಆಗ ಆತ ಹೋಗಿ ಸುಳ್ಳು ದೂರು ಕೊಟ್ಟಿದ್ದಾನೆ ಎನ್ನುವುದು ಸೂರಜ್ ರೇವಣ್ಣ ಅವರ ಕಡೆಯವರ ವಾದವಾಗಿದೆ. ಈ ಬ್ಲ್ಯಾಕ್ ಮೇಲ್ ಆಯಾಮವನ್ನು ಕೂಡ ಪೊಲೀಸರು ತನಿಖೆ ಮಾಡಿದ್ದಾರೆ. SIT ಬಿ ರಿಪೋರ್ಟ್ ಹಾಕೋದಕ್ಕೆ ಬಹುಶಃ ಈ ಬ್ಲ್ಯಾಕ್ ಮೇಲ್ ಅಂಶಗಳು ಅಥವಾ ದೂರುದಾರನ ನಡವಳಿಕೆಯಲ್ಲಿ ಕಂಡುಬಂದಂತಹ ಅನುಮಾನಗಳು ಕಾರಣ ಆಗಿರಬಹುದು. ಆದರೆ ಕೋರ್ಟ್ಗೆ ಕೇವಲ ಈ ವಾದ ಸಾಕಾಗಿಲ್ಲ. ಬ್ಲ್ಯಾಕ್ ಮೇಲ್ ಮಾಡಿದ್ರೂ ಕೂಡ ಅಸಹಜ ಲೈಂಗಿಕ ಕ್ರಿಯೆ ನಡೆದಿದೆಯಾ ಇಲ್ವಾ ಅನ್ನೋದೇ ಕೋರ್ಟ್ಗೆ ಮುಖ್ಯ. ಈಗ ವಿಶೇಷ ನ್ಯಾಯಾಲಯ ಸೂರಜ್ ರೇವಣ್ಣ ಅವರ ಅರ್ಜಿಯನ್ನು ವಜಾ ಮಾಡಿದೆ. ಹಾಗಾದರೆ ಸೂರಜ್ ರೇವಣ್ಣ ಅವರ ಮುಂದಿನ ನಡೆ ಏನು? ಕೋರ್ಟ್ ಮೆಟ್ಟಿಲು. ವಿಶೇಷ ನ್ಯಾಯಾಲಯದ ಆದೇಶವನ್ನು ಪ್ರಶ್ನಿಸಿ ಅವರು ಈಗ ಕರ್ನಾಟಕ ಹೈಕೋರ್ಟ್ಗೆ ಅಪೀಲ್ ಹೋಗುವ ಸಾಧ್ಯತೆ 100% ಇದೆ. ಕೆಳಹಂತದ ನ್ಯಾಯಾಲಯ SIT ವರದಿಯನ್ನು ಪರಿಗಣಿಸ್ತಾ ಇಲ್ಲ, ನನ್ನನ್ನು ಖುಲಾಸೆಗೊಳಿಸಿ ಎಂದ ಅವರು ಹೈಕೋರ್ಟ್ನಲ್ಲಿ ವಾದ ಮಂಡಿಸಬಹುದು. ಇನ್ನು ಒಂದು ವೇಳೆ ಹೈಕೋರ್ಟ್ ಕೂಡ ಇವರ ಅರ್ಜಿಯನ್ನು ಪುರಸ್ಕರಿಸಿದ್ರೆ ಅಥವಾ ತಿರಸ್ಕರಿಸಿದ್ರೆ ಅವರು ವಿಚಾರಣೆ ಎದುರಿಸಬೇಕಾಗತ್ತೆ. ಸಾಕ್ಷಿ ಕಟಕಟೆಗೆ ಏರಬೇಕು, ವಿಚಾರಣೆ ನಡಿಬೇಕು. ಇದು ಸೂರಜ್ ರೇವಣ್ಣ ಅವರ ರಾಜಕೀಯ ಜೀವನದ ಮೇಲೂ ದೊಡ್ಡ ಪರಿಣಾಮ ಬೀರಬಹುದು. ಈಗಾಗಲೇ ಹಾಸನ ರಾಜಕೀಯದಲ್ಲಿ ಸಾಕಷ್ಟು ಏರಿಳಿತಗಳು ಆಗ್ತಾ ಇದ್ದಾವೆ. ಇದರ ನಡುವೆ MLC ಆಗಿರೋ ಸೂರಜ್ ಈ ರೀತಿಯ ಗಂಭೀರ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಾಕಿಕೊಂಡಿರೋದು ಪಕ್ಷಕ್ಕೆ ಮತ್ತು ಕುಟುಂಬಕ್ಕೆ ಮುಜುಗರ ತಂದೊಡ್ಡಿದೆ. ವೀಕ್ಷಕರೇ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅನ್ನೋದಕ್ಕೆ ಇದೊಂದೇ ಉದಾಹರಣೆ ಸಾಕು. ಎಷ್ಟೇ ಪ್ರಭಾವಿ ವ್ಯಕ್ತಿಯಾದರೂ, ಎಷ್ಟೇ ದೊಡ್ಡ ರಾಜಕೀಯ ಹಿನ್ನೆಲೆಯಿದ್ರೂ ನ್ಯಾಯಾಲಯ ಸಾಕ್ಷ್ಯಾಧಾರಗಳ ಮೇಲೆ ಮತ್ತು ಸಂತ್ರಸ್ತರ ದೂರಿನ ಮೇಲೆ ಗಮನ ಕೊಡುತ್ತೆ. SIT ಬಿ ರಿಪೋರ್ಟ್ ಹಾಕಿದ್ರೂ ಕೋರ್ಟ್ ಯಾಕೆ ಒಪ್ಪುತ್ತಾ ಇಲ್ಲ? ನ್ಯಾಯಾಧೀಶರಿಗೆ ತನಿಖೆಯಲ್ಲಿ ಲೋಪ ಕಾಣಿಸ್ತಾ ಅಥವಾ ದೂರುದಾರನ ಮಾತಿನಲ್ಲಿ ಸತ್ಯಾಂಶ ಇದೆಯಂತ ಅನ್ನಿಸ್ತಾ ಇದೆಯಾ? ಇದೆಲ್ಲವೂ ಮುಂದಿನ ವಿಚಾರಣೆಗಳಲ್ಲಿ ಗೊತ್ತಾಗತ್ತೆ. ಸದ್ಯಕ್ಕಂತೂ ಸೂರಜ್ ರೇವಣ್ಣ ಅವರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಈ ಪ್ರಕರಣದ ಬಗ್ಗೆ ನಿಮಗೇನನ್ಸುತ್ತೆ? 5 ಕೋಟಿ ಬ್ಲ್ಯಾಕ್ ಮೇಲ್ ಆರೋಪ ನಿಜ ಇರಬಹುದಾ ಅಥವಾ ಅಧಿಕಾರ ಇದೆಯಂತ ಕೇಸ್ ಮುಚ್ಚಿ ಹಾಕೋದಕ್ಕೆ ಪ್ರಯತ್ನ ನಡೀತಾ? ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.